ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತೊಂದು ಗೆಲುವಿನ ಬಾವುಟವನ್ನು ಹಾರಿಸ್ತಾ ಇದೆ. ಅಲ್ಲಿ ಚೈನಾ ಹಾಗೂ ಅಮೆರಿಕಾಗಳ ಪ್ರಾಬಲ್ಯಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನದಲ್ಲಿರೋ ಭಾರತ ಈಗ ಚಾಗೋಸ್ ದ್ವೀಪಗಳಲ್ಲಿ ತನ್ನದೊಂದು ನೆಲೆಯನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಈ ಬಗ್ಗೆ ಮಾರಿಷಸ್ ಹಾಗೂ ಭಾರತದ ನಡುವೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಅದಕ್ಕಿಂತ ಮಿಗಿಲಾಗಿ ನಾವು ಚಾಗೋಸ್ ಹಾಗೂ ಡಿಯಾಗೋ ಗಾರ್ಸಿಯಾ ದ್ವೀಪಗಳಲ್ಲಿ ನಮ್ಮ ಬಾವುಟ ಹಾರಿಸೋದಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕಾಗಿ ಬ್ರಿಟಿಷ್ ಹಡಗುಗಳಲ್ಲೆಲ್ಲ ಭಾರತದ ಹಡಗಲ್ಲಿ ಅಲ್ಲಿಗೆ ಹೋಗಬೇಕು ಅನ್ನೋದು ನಮ್ಮ ಬಯಕೆ ಅಂತ ಹೇಳೋ ಮೂಲಕ ಮಾರಿಷಸ್ನ ಪ್ರಧಾನಿ ನವೀನ್ ಚಂದ್ರ ರಾಮ್ ಗುಲಾಮ್ ಭಾರತ ಮತ್ತು ಮಾರಿಷಸ್ ನಡುವಿನ ಸಂಬಂಧ ಎಷ್ಟು ಗಟ್ಟಿ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಏನಿದು ಚಾಗೋಸ್ ದ್ವೀಪ? ಅಲ್ಲಿ ಭಾರತ ಏನು ಮಾಡೋದಕ್ಕೆ ಹೋಗ್ತಾ ಇದೆ? ಈಗಾಗಲೇ ಮಾರಿಷಸ್ನ ಯಾವ ದ್ವೀಪದಲ್ಲಿ ಭಾರತ ತನ್ನ ನೆಲೆಯನ್ನ ಮಾಡಿಕೊಂಡಿದೆ? ಹಿಂದೂ ಮಹಾಸಾಗರದಲ್ಲಿ ಮಾರಿಷಸ್ ಹಾಗೂ ಅದರ ದ್ವೀಪಗಳ ಮಹತ್ವ ಏನು? ಬನ್ನಿ ನೋಡೋಣ. ಈ ಹಿಂದೆ ಜಗತ್ತನ್ನು ಆಕ್ರಮಿಸಿಕೊಂಡು ಆಳಬೇಕು ಅಂತ ಹೊರಟ್ರಲ್ಲ ಯುರೋಪಿಯನ್ರು, ಅವತ್ತಿಗೆ ಅವರು ಕಣ್ಣು ಹಾಕಿದ್ದು ಸಮುದ್ರಗಳು ಹಾಗೂ ಸಮುದ್ರ ಮಾರ್ಗಗಳ ಮೇಲೆ. ಯಾರು ಹೆಚ್ಚು ಸಮುದ್ರ ಮಾರ್ಗಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾರೋ ಅವರು ಹೆಚ್ಚು ಶ್ರೀಮಂತರಾಗ್ತಾರೆ ಅನ್ನೋದು ಅವತ್ತಿನ ಸಾಕಷ್ಟು ಆಡಳಿತಗಳಿಗೆ ಗೊತ್ತಿತ್ತು. ನೀವು ಯುರೋಪ್ವರೆಗೆ ಹೋಗಬೇಡಿ, ನಮ್ಮದೇ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯವನ್ನ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಅಂತ ಹೇಳ್ತಿದ್ರಲ್ವಾ, ಆ ಶ್ರೀಮಂತಿಕೆ ಅವರಿಗೆ ಸಿದ್ಧಿಸಿದ್ದು ಸಮುದ್ರಗಳ ಮೇಲಿನ ಹಿಡಿತವನ್ನ ಗಟ್ಟಿ ಮಾಡಿಕೊಂಡ ನಂತರ, ಸಮುದ್ರ ತೀರಗಳವರೆಗೆ ಸಾಮ್ರಾಜ್ಯವನ್ನ ವಿಸ್ತರಿಸಿದ ನಂತರ. ಇನ್ನು ಈಗ ಕೂಡ ಚೈನಾ ತನ್ನ ಸುತ್ತಮುತ್ತಲಿನ ಸಮುದ್ರ ಜಲಗಳನ್ನು ಆಕ್ರಮಿಸಿಕೊಳ್ತಾ ತನ್ನ ಜಲಗಡಿಗಳನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಸಮುದ್ರ ತೀರದ ದೇಶಗಳಿವೆಯೋ ಅಲ್ಲೆಲ್ಲ ತನ್ನ ವ್ಯಾಪಾರ, ಬಂದರುಗಳು, ಸಾಲ ಯೋಜನೆಗಳ ಜಾಲವನ್ನ ಚೈನಾ ಹರಡ್ತಾ ಇದೆ. ಅಮೆರಿಕ ಕೂಡ ಇದರಲ್ಲಿ ಹಿಂದೇನು ಬಿದ್ದಿಲ್ಲ. ಅವರು ಚೈನಾಗಿಂತ ಮೊದಲೇ ಜಾಗತಿಕ ಸಾಗರಗಳ ಮೇಲೆ ತಮ್ಮ ಆಧಿಪತ್ಯ ಸ್ಥಾಪನೆಗೆ ಮುಂದಾಗಿದ್ರು. ಈಗಲೂ ಅಮೆರಿಕಾದ ಅಸ್ತಿತ್ವ ಬಹುತೇಕ ಎಲ್ಲ ಮಹಾಸಾಗರಗಳಲ್ಲೂ ಇದೆ. ರಷ್ಯಾ ಕೂಡ ಅದು ಸೋವಿಯತ್ ಆಗಿದ್ದ ಕಾಲದಲ್ಲಿ ಸಾಗರಗಳ ಮೇಲಿನ ಹಿಡಿತಕ್ಕೆ ತೀವ್ರ ಪ್ರಯತ್ನವನ್ನು ಮಾಡಿತು. ಆದರೆ ಈಗ ಸೋವಿಯತ್ ಇಲ್ಲ, ರಷ್ಯಾ ಮಾತ್ರ ಇದೆ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನ ಕಳ್ಕೊಂಡಿದೆ. ಹೀಗೆ ಜಗತ್ತಿನ ಬಲಿಷ್ಠ ದೇಶಗಳು ಸಾಗರಗಳ ಆಧಿಪತ್ಯಕ್ಕೆ ಪೈಪೋಟಿ ನಡೆಸ್ತಾ ಇರುವಾಗ ಕೂಡ ಆ ವಿಷಯದಲ್ಲಿ ಸಾಕಷ್ಟು ಹಿಂದೆ ಉಳಿದಿದ್ದು ಭಾರತ. ಜಗತ್ತಿನ ಸಾಗರಗಳನ್ನ ಬಿಡಿ, ತನ್ನದೇ ವಿಶಾಲವಾದ ಹಿಂದೂ ಮಹಾಸಾಗರದಲ್ಲಿ ಕೂಡ ಭಾರತ ಬಲಿಷ್ಠ ನೆಲೆಗಳನ್ನ ಸ್ಥಾಪಿಸಿಕೊಳ್ಳುವುದರಲ್ಲಿ ಹಿಂದೆ ಬಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಭಾರತವು ಚೈನಾದ ಜೊತೆಗೆ ಕಾಂಪಿಟೇಷನ್ಗೆ ಬಿದ್ದಿದೆ. ಹಿಂದೂ ಮಹಾಸಾಗರ ಮಾತ್ರ ಅಲ್ಲ, ಹೊರಗೆ ಕೂಡ ತನ್ನ ಕೈಗಳನ್ನು ಭಾರತ ಚಾಚ್ತಾ ಇದೆ. ಅದರ ಭಾಗವಾಗಿ ಶ್ರೀಲಂಕಾದಲ್ಲಿ ಭಾರತ ಬಂದರು ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಇಸ್ರೇಲಿನ ಹೈಫಾ ಬಂದರನ್ನ ಭಾರತದ ಅದಾನಿ ಗ್ರೂಪ್ ಲೀಸಿಗೆ ಪಡೆದಿದೆ. ಹಾಗೆ ಅರಬ್ಬಿ ಸಮುದ್ರದಲ್ಲಿ ಕೂಡ ಭಾರತ ಒಂದಷ್ಟು ಬಂದರುಗಳನ್ನು ಹೊಂದಿದೆ. ಆದರೂ ಚೈನಾದಷ್ಟು ಪ್ರಾಬಲ್ಯವನ್ನು ಸಾಧಿಸುವುದಕ್ಕೆ ಭಾರತಕ್ಕಿನ್ನೂ ಸಾಧ್ಯ ಆಗಿಲ್ಲ. ಗೆಳೆಯರೆ, ಭಾರತದ ಭೂಪಟದ ಕೆಳಭಾಗದಲ್ಲಿ ನಾವು ನೋಡೋ ಈ ಹಿಂದೂ ಮಹಾಸಾಗರ ಇದೆ ನೋಡಿ, ಇದು ಜಗತ್ತಿನ 3ನೇ ಅತಿದೊಡ್ಡ ಮಹಾಸಾಗರ ಅನ್ನಿಸ್ಕೊಳ್ಳುತ್ತೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ಗಳ ನಂತರದ ಸ್ಥಾನದಲ್ಲಿ ಹಿಂದೂ ಮಹಾಸಾಗರ ಇದೆ. ಇವತ್ತು ಚೈನಾಗೆ ತೈಲವನ್ನು ಸಾಗಿಸುವ ಹಡಗುಗಳಿರಬಹುದು ಅಥವಾ ಅವರು ಪಶ್ಚಿಮದ ದೇಶಗಳ ಜೊತೆ ಮಾಡುವ ಯಾವುದೇ ಸಾಗರ ವ್ಯಾಪಾರ ಇರಬಹುದು, ಈ ಹಿಂದೂ ಮಹಾಸಾಗರದ ಮೂಲಕವೇ ಅದು ಹಾದು ಹೋಗಬೇಕು. ಇನ್ನು ಇಲ್ಲಿ ಚೈನಾ ತನ್ನ ಸಾಕಷ್ಟು ಬಂದರುಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಹಾಗೆ ಒಂದಷ್ಟು ನೌಕಾ ನೆಲೆಗಳಿಗೆ ಕೂಡ ಜಾಗವನ್ನು ಮಾಡಿಕೊಂಡಿದೆ. ಪಾಕಿಸ್ತಾನದ ಗ್ವದಾರ್ ಬಂದರು ಚೈನಾದ ಕೈಯಲ್ಲಿದೆ. ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ಒಮನ್ನಲ್ಲಿ ಚೈನಾದ ಅಸ್ತಿತ್ವ ಇದೆ. ಕೀನ್ಯಾದಲ್ಲಿ ಮಾಂಬೋಸಾ ಪೋರ್ಟ್ ಚೈನಾದ ಹಿಡಿತದಲ್ಲಿದೆ. ಹಾಗೆ ತಾಂಜೇನಿಯಾದಲ್ಲಿ ಬಗಾಮಯೋ ಪೋರ್ಟ್ ಅನ್ನು ಚೈನಾ ನಿರ್ಮಾಣ ಮಾಡಿದೆ. ಶ್ರೀಲಂಕಾದಲ್ಲಿ ಹಂಬಂತೋಟ ಮತ್ತು ಮ್ಯಾನ್ಮಾರ್, ಬಾಂಗ್ಲಾದೇಶಗಳಲ್ಲಿ ಕೂಡ ಚೈನಾದ ಅಸ್ತಿತ್ವ ಇದೆ. ಹಾಗೆ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಕೂಡ ಚೈನಾದ ಹೂಡಿಕೆಗಳಿವೆ. ಇನ್ನು ಈ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಚೈನಾಗೆ ಈ ಬಂದರುಗಳು ನೆರವನ್ನು ಕೊಡುತ್ತವೆ. ಇಲ್ಲಿ ಚೈನಾನ ಕೌಂಟರ್ ಮಾಡಬೇಕು ಅಂದ್ರೆ ಭಾರತ ಕೂಡ ತನ್ನ ಸಾಗರ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಸದ್ಯಕ್ಕೆ ಅಂಡಮಾನ್ ನಿಕೋಬಾರ್ ಅನ್ನೋದು ಭಾರತಕ್ಕೆ ನೈಸರ್ಗಿಕವಾಗಿ ಸಿಕ್ಕ ಒಂದು ಸಾಗರದ ಅದ್ಭುತ. ಅಲ್ಲಿನ ನೆಲೆಯ ಮೂಲಕ ಚೈನಾದ ಮೂವ್ಮೆಂಟ್ಗಳ ಮೇಲೆ ಭಾರತ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಲಕ್ಷದ್ವೀಪಗಳನ್ನು ಕೂಡ ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಮ್ಯಾನ್ಮಾರ್ ಅಲ್ಲಿ ಭಾರತ ಕಾಲಾದನ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದೆ. ಹಾಗೆ ಸಿಶಿಲಿಸ್ ಅಲ್ಲಿ ಅಸೆಂಪ್ಷನ್ ಐಲ್ಯಾಂಡ್ಸ್ ಅಲ್ಲಿ ಭಾರತ ತನ್ನ ಸಣ್ಣ ನೆಲೆಯೊಂದನ್ನು ಮಾಡಿಕೊಂಡಿದೆ. ಗ್ವದಾರ್ನ ಪಕ್ಕದಲ್ಲೇ ಇರಾನಿನ ಚಾಬಹಾರ್ ಬಂದರು ಭಾರತದ ಕೈಯಲ್ಲಿದೆ. ಒಮನ್ನಲ್ಲಿ ಭಾರತ ತನ್ನ ನೌಕಾ ನೆಲೆಯನ್ನ ಮಾಡಿಕೊಂಡಿದೆ. ಮಾಲ್ಡೀವ್ಸ್ನಲ್ಲೂ ಭಾರತ ಇದೆ. ಆದರೂ ಅಲ್ಲಿ ಸ್ವಲ್ಪ ಸರ್ಕಾರಗಳು ಬದಲಾದಾಗ ಮಾಲ್ಡೀವ್ಸ್ ಚೈನಾದ ಕಡೆಗೆ, ಭಾರತದ ಕಡೆಗೆ ಓಲಾಡ್ತಾ ಇರುತ್ತೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಇನ್ನೂ ಒಂದಷ್ಟು ಸುಭದ್ರ ನೆಲೆಗಳನ್ನು ಭಾರತ ಮಾಡ್ಕೋಬೇಕಾಗಿದೆ. ಅದರ ಭಾಗವಾಗಿ ಮಾರಿಷಸ್ನ ಚಾಗೋಸ್ ಈಗ ಭಾರತಕ್ಕೆ ಸಿಗ್ತಾ ಇದೆ.
ಗೆಳೆಯರೆ, ಚಾಗೋಸ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದ್ವೀಪ ಸಮೂಹ ತುಂಬ ಆಯಕಟ್ಟಿನ ಜಾಗದಲ್ಲಿರೋ ಇದು ಮಾರಿಷಸ್ಗೆ ಸೇರಿದೆ. ಇದನ್ನು ಮಾರಿಷಸ್ ಭಾರತಕ್ಕೆ ಯಾಕೆ ಕೊಡುತ್ತೆ ಗೆಳೆಯರೆ? ಮಾರಿಷಸ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಗತ್ತಿನ ಅತ್ಯಂತ ಸುಂದರ ಪ್ರದೇಶಗಳ ಪೈಕಿ ಮಾರಿಷಸ್ ಕೂಡ ಒಂದು. ಇಲ್ಲಿ 70% ಭಾರತೀಯ ಮೂಲದ ಜನಾನೇ ಇದ್ದಾರೆ. ಅಲ್ಲಿನ ರಾಜಕೀಯ ಮುಖಂಡರಿಂದ ಹಿಡಿದು ರಕ್ಷಣಾ ಮುಖ್ಯಸ್ಥರು ಹಾಗೂ ಸರ್ಕಾರದ ಅಡ್ವೈಸರ್ಗಳವರೆಗೆ ಆಡಳಿತದ ಬಹುಪಾಲು ಭಾರತೀಯ ಮೂಲದವರ ಕೈಯಲ್ಲಿದೆ. ಇನ್ನು ಮಾರಿಷಸ್ ಮತ್ತು ಭಾರತದ ನಡುವೆ ಸಾಕಷ್ಟು ಒಪ್ಪಂದಗಳಿವೆ. ಮಾರಿಷಸ್ನ ಅಭಿವೃದ್ಧಿಗೆ ಭಾರತ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರತ ಸಾಕಷ್ಟು ಹೂಡಿಕೆ ಮಾಡಿದೆ. ಅಲ್ಲಿ ಮೆಟ್ರೋ ನಿರ್ಮಾಣ ಮಾಡಿಕೊಡ್ತಾ ಇದೆ. ಮಾರಿಷಸ್ನ ಸುಪ್ರೀಂ ಕೋರ್ಟ್ ಕಟ್ಟಡವನ್ನು ಭಾರತ ನಿರ್ಮಾಣ ಮಾಡಿದೆ. ಹಾಗೇನೆ ಇತ್ತೀಚೆಗೆ ಮಾರಿಷಸ್ ಏರ್ಲೈನ್ಸ್ ನಷ್ಟಕ್ಕೆ ಗುರಿಯಾದ ಸಂದರ್ಭದಲ್ಲಿ ಚೈನಾದ ಹಾಗೆ ಅಲ್ಲಿನ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಹೋಗದೆ ಅವರಿಗೆ ಬೇಲ್ಔಟ್ ಕೊಟ್ಟು ಸಹಾಯವನ್ನು ಮಾಡಿದ್ದು ಭಾರತ. ಇನ್ನು ಈಗ ಕೂಡ ಸುಮಾರು $680 ಮಿಲಿಯನ್ ನೆರವನ್ನು ಭಾರತ ಮಾರಿಷಸ್ಗೆ ಘೋಷಣೆ ಮಾಡಿದೆ. ಅದರಲ್ಲಿ ಸೇಂಟ್ ಲೂಯಿಸ್ ಹಾರ್ಬರನ್ನು ಪುನರ್ ನಿರ್ಮಾಣ ಮಾಡುವುದು, ಹೈವೇಗಳು, ರಿಂಗ್ ರೋಡುಗಳ ನಿರ್ಮಾಣ ಮುಂತಾದ ಯೋಜನೆಗಳಿವೆ. ಹಾಗೆ ಅಲ್ಲಿನ ಸೇನೆಗೆ ಭಾರತ ತರಬೇತಿಯನ್ನು ಕೊಡುತ್ತೆ. ಆ ಭಾಗದ ಸಮುದ್ರದಲ್ಲಿ ಭಾರತ ಹಾಗೂ ಮಾರಿಷಸ್ಗಳು ಇನ್ನು ಮುಂದೆ ಜಾಯಿಂಟ್ ಸರ್ವೆಗಳನ್ನು ಕೂಡ ಮಾಡುತ್ತವೆ. ಇನ್ನು ಈಗಾಗಲೇ ಮಾರಿಷಸ್ನ ಅಗಲೆಗಾ ದ್ವೀಪಗಳ ಸಾಲಲ್ಲಿ ಭಾರತಕ್ಕೆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಕೂಡ ಸಿಕ್ಕಿದೆ. ಇನ್ನು ಈಗ ಚಾಗೋಸ್ ಅಲ್ಲಿ ಕೂಡ ಭಾರತ ತನ್ನ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಹಾಗೂ ಡೇಟಾ ರಿಸೀವಿಂಗ್ ಸೆಂಟರ್ ಅನ್ನು ನಿರ್ಮಾಣ ಮಾಡೋದಕ್ಕೆ, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗಳನ್ನು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಕೂಡ ಮಾರಿಷಸ್ ಒಪ್ಪಿಗೆಯನ್ನು ಕೊಟ್ಟಿದ್ದು, ಆ ಬಗ್ಗೆ ಭಾರತ ಮತ್ತು ಮಾರಿಷಸ್ ನಡುವೆ ಒಪ್ಪಂದ ಪತ್ರಕ್ಕೆ ಸಹಿ ಕೂಡ ಬಿದ್ದಿದೆ. ಇದು ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಸಿಕ್ಕಿರುವ ದೊಡ್ಡ ಯಶಸ್ಸು ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಚಾಗೋಸ್ ಅಲ್ಲಿ ಭಾರತ ಸ್ಥಿತವಾಗುವುದು ಕೇವಲ ಚೈನಾದ ದೃಷ್ಟಿಯಿಂದ ಮಾತ್ರ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಅಮೆರಿಕಾದ ಆಧಿಪತ್ಯದ ವಿರುದ್ಧ ಕೂಡ ಭಾರತ ತನ್ನ ನೆಲವನ್ನು ಗಟ್ಟಿ ಮಾಡ್ಕೊಂಡು ಹಾಗಾಗತ್ತೆ. ಸ್ನೇಹಿತರೆ, ಹಾಗೆ ನೋಡಿದರೆ ಇದೇ ಮಾರಿಷಸ್ಗೆ ಸೇರಿದ ಇನ್ನೂ ಒಂದು ದ್ವೀಪದಲ್ಲಿ ಅಮೆರಿಕಾದ ಸೇನಾ ನೆಲೆ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಡಿಯಾಗೋ ಗಾರ್ಸಿಯಾ. ಇದು ಕೂಡ ಒಂದು ಕಾಲಕ್ಕೆ ಮಾರಿಷಸ್ಗೆ ಸೇರಿದ್ದ ಪ್ರದೇಶನೇ. ಅದರ ಪಕ್ಕದಲ್ಲೇ ಇರೋ ಚಾಗೋಸ್ ಈಗ ಭಾರತಕ್ಕೆ ಸಿಗ್ತಾ ಇದೆ. ಗೆಳೆಯರೆ, ನಮ್ಮ ಕನ್ಯಾಕುಮಾರಿಯಿಂದ ಸುಮಾರು 1722 ಕಿಲೋಮೀಟರ್ ಹಾಗೂ ಮಾರಿಷಸ್ನಿಂದ ಸುಮಾರು 2191 ಕಿಲೋಮೀಟರ್ ದೂರದಲ್ಲಿರುವ ಈ ಚಾಗೋಸ್ ದ್ವೀಪ ಸಮೂಹ ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ಮಧ್ಯದಲ್ಲಿದೆ. ಈ ದ್ವೀಪಕ್ಕೆ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟಿದ್ದು ಪೋರ್ಚುಗೀಸರು. 1512ರ ಸಂದರ್ಭದಲ್ಲಿ ಇಲ್ಲಿಗೆ ಪೋರ್ಚುಗೀಸರು ಬರ್ತಾರೆ. ಈ ದ್ವೀಪಕ್ಕವರು ಬಸಾಸ್ ಡಿ ಚಾಗಾಸ್ ಅಂತ ಕರೀತಾರೆ. ಈ ಚಾಗಾಸ್ ಅಂದರೆ ಹೋಲಿ ಊಂಡ್ ಅಥವಾ ಪವಿತ್ರ ಗಾಯ ಅಂತ ಅರ್ಥ. ಅದನ್ನು ಯೇಸು ಕ್ರಿಸ್ತನ ದೇಹದಲ್ಲಾಗಿದ್ದ ಪವಿತ್ರ ಗಾಯಕ್ಕೆ ಹೋಲಿಸಿದ್ರು. ಅದ್ಯಾಕಿದು ಗಾಯದ ಥರ ಕಾಣ್ತೋ ಗೊತ್ತಿಲ್ಲ, ಅಂತೂ ಇದನ್ನು ಪವಿತ್ರ ಗಾಯ ಅನ್ನೋ ಹೆಸರಲ್ಲಿ ಕರೆದ್ರು. ಅವತ್ತಿನಿಂದ ಇದು ಅದೇ ಹೆಸರಲ್ಲಿ ಕರೆಸ್ಕೊಳ್ತಾ ಇದೆ. ಕಾಲಕ್ರಮೇಣ ಪೋರ್ಚುಗೀಸರಿಗೆ ಈ ದ್ವೀಪದ ಬಗ್ಗೆ ಆಸಕ್ತಿ ಕಡಿಮೆ ಆಯಿತು. ಆ ಪವಿತ್ರ ಗಾಯವನ್ನು ಅವರು ಮರೆತು ಹೋದ್ರು. ಮುಂದೆ ಇದು ಫ್ರೆಂಚರ ವಶ ಆಯಿತು. 1972ರಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ಯುದ್ಧ ನಡೀತಲ್ಲ, ಅದಾದ ನಂತರ ಬ್ರಿಟನ್ ಫ್ರೆಂಚರಿಗೆ ಸಂಬಂಧಪಟ್ಟ ಸಾಕಷ್ಟು ಪ್ರದೇಶಗಳನ್ನು ತನ್ನ ವಶಕ್ಕೆ ಪಡಿತು. ಅದರಲ್ಲಿ ಈ ಚಾಗೋಸ್ ದ್ವೀಪಗಳು ಕೂಡ ಸೇರ್ಕೊಂಡ್ವು. ಅದರ ಜೊತೆಗೆ ಮಾರಿಷಸ್ ಹಾಗೂ ಅದರ ಪಕ್ಕದಲ್ಲೇ ಇರೋ ಸೆಷೆಲ್ಸ್ ಕೂಡ ಬ್ರಿಟಿಷರು ತಮ್ಮ ಹಿಡಿತದಲ್ಲಿಟ್ಟುಕೊಂಡ್ರು. ಆನಂತರ ಫ್ರೆಂಚರಿಂದ ತಾವು ವಶಪಡಿಸಿಕೊಂಡಿದ್ದ ಒಂದಷ್ಟು ಪ್ರದೇಶಗಳನ್ನು ಅವರಿಗೆ ಹಿಂತಿರುಗಿಸಿದರಾದರೂ ಈ 3 ದ್ವೀಪಗಳನ್ನು ವಾಪಸ್ಸು ಕೊಡಲಿಲ್ಲ, ತಮ್ಮ ಬಳಿನೇ ಇಟ್ಟುಕೊಂಡ್ರು. ಅದಾದಮೇಲೆ 1965ರಲ್ಲಿ ಮಾರಿಷಸ್ ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಬ್ರಿಟಿಷರು ಚಾಗೋಸ್ ದ್ವೀಪ ಸಮೂಹವನ್ನು ಮಾರಿಷಸ್ಗೆ ಬಿಟ್ಟುಕೊಡ್ಲಿಲ್ಲ, ಬದಲಿಗೆ ಅವರಿಗೆ $3 ಮಿಲಿಯನ್ ಹಣವನ್ನು ಕೊಟ್ಟು ಈ ಇಡೀ ದ್ವೀಪ ಸಮೂಹವನ್ನು ಖರೀದಿ ಮಾಡಿದ್ರು. ಹೀಗಾಗಿ ಅದು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಕರೆಸ್ಕೊಳ್ತು. 1966ರಲ್ಲಿ ಬ್ರಿಟಿಷರು ಇದನ್ನು ಅಮೆರಿಕಾಗೆ ಲೀಸಿಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಇಲ್ಲಿದ್ದ ಜನರನ್ನ ಮಾರಿಷಸ್, ಸೆಷೆಲ್ಸ್ ಹಾಗೂ ಬ್ರಿಟನ್ಗಳಿಗೆ ಸ್ಥಳಾಂತರಿಸಿ ಇಲ್ಲಿನ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕ ಒಂದು ಅತ್ಯದ್ಭುತ ನೆಲೆಯನ್ನ ನಿರ್ಮಾಣ ಮಾಡಿಕೊಳ್ತು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಡಿಯಾಗೋ ಗಾರ್ಸಿಯಾ. ಇನ್ನು ಇಲ್ಲಿದ್ದ ಜನರನ್ನು ಒಕ್ಕಲೆಬ್ಬಿಸಲಾಯ್ತಲ್ಲ, ಅವರು ತಮ್ಮ ಮೂಲ ನೆಲೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿದರು. ಅವರಿಗೆ ಮಾರಿಷಸ್ ಕೂಡ ರಾಜತಾಂತ್ರಿಕ ಬೆಂಬಲವನ್ನು ಕೊಡ್ತು. ಈ ಜನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಮೆಟ್ಟಿಲೇರಿದ್ರು. 2019ರಲ್ಲಿ ಈ ದ್ವೀಪವನ್ನ ಮಾರಿಷಸ್ನಿಂದ ಬ್ರಿಟಿಷರು ಬೇರ್ಪಡಿಸಿದ್ದೇ ಕಾನೂನು ಬಾಹಿರ ಅನ್ನೋ ತೀರ್ಪನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೊಡ್ತು. ಈ ಹೋರಾಟ ಇದೆಯಲ್ಲ, ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಭಾರತ. ಬರೀ ಕಾನೂನು ಹೋರಾಟ ಮಾತ್ರ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಕೂಡ ಮಾರಿಷಸ್ನ ಪರವಾಗಿ ನಿಂತ ಭಾರತ ವಸಾಹತುಶಾಹಿಯನ್ನು ವಿರೋಧಿಸಿ ಅಂತಾರಾಷ್ಟ್ರೀಯ ಅಭಿಪ್ರಾಯವನ್ನು ಮೂಡಿಸೋದ್ರಲ್ಲಿ ಮತ್ತು ವಿಶ್ವಸಂಸ್ಥೆಯ ಮತದಾನ ಪ್ರಕ್ರಿಯೆಯಲ್ಲಿ 116 ದೇಶಗಳು ಮಾರಿಷಸ್ನ ಬೆಂಬಲಕ್ಕೆ ನಿಲ್ಲೋ ಹಾಗೂ ನೋಡಿಕೊಳ್ಳೋದ್ರಲ್ಲಿ ತುಂಬಾ ದೊಡ್ಡ ಕೊಡುಗೆಯನ್ನು ಕೊಡ್ತು. ಹೀಗಾಗಿ ಚಾಗೋಸ್ ದ್ವೀಪಗಳನ್ನು
ಬ್ರಿಟಿಷರು ಮಾರಿಷಸ್ಗೆ ಹಿಂತಿರುಗಿಸಿ ಕೊಡಬೇಕಾಯ್ತು. ಆದರೆ ಡಿಯಾಗೋ ಗಾರ್ಸಿಯಾನ ಮಾತ್ರ ಅವರು ತಮ್ಮ ಕೈಯಲ್ಲೇ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರೂ ಅದಕ್ಕೆ ಕೂಡ ಭಾರತ ಸಹಾಯ ಮಾಡಿತು. ಹಾಗೆಯೇ ಮಾರಿಷಸ್ಗೆ ಭಾರತದ ಮೇಲೆ ವಿಪರೀತ ಪ್ರೀತಿ ಇದೆ. ಭಾರತಕ್ಕಾಗಿ ಮಾರಿಷಸ್ ಚಾಗೋಸ್ ದ್ವೀಪ ಸಮೂಹದಲ್ಲಿ ಒಂದಷ್ಟು ಜಾಗವನ್ನು ಬಿಟ್ಟುಕೊಡ್ತಾ ಇದೆ ಮತ್ತು ಭಾರತದ ನೌಕೆಯಲ್ಲಿ ಚಾಗೋಸ್ ದ್ವೀಪ ಸಮೂಹದ ತುಂಬ ಓಡಾಡಬೇಕು ಅಂತ ಅಲ್ಲಿನ ಪ್ರಧಾನಿ ರಾಮ್ ಗುಲಾಮ್ ಹೇಳಿದ್ದಾರೆ. ಒಟ್ಟಾರೆ ಚಾಗೋಸ್ ಅಲ್ಲಿ ಈಗ ಭಾರತ ಕಾಲಿಡ್ತಾ ಇರೋದು ಈ ಭಾಗದಲ್ಲಿ ಭಾರತದ ಪ್ರಭಾವ ಮತ್ತು ನೌಕಾಶಕ್ತಿಯನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲ, ಈ ಇಡೀ ಹಿಂದೂ ಮಹಾಸಾಗರದಲ್ಲಿ ಚೈನಾ ಹಾಗೂ ಅಮೆರಿಕಾಗಳ ಮೇಲೆ ಕೂಡ ಕಣ್ಣಿಡೋದಕ್ಕೆ ಭಾರತಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಇದು ಗೆಳೆಯರೆ ಹಿಂದೂ ಮಹಾಸಾಗರದ ನಡುವೆ ಭಾರತ ಪ್ರಾಬಲ್ಯವನ್ನು ಸಾಧಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.